ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಭಾರೀ ನೀರು ಹೊರಕ್ಕೆ ಹರಿಬಿಡಲಾಗ್ತಾ ಇದೆ. ಕಾವೇರಿ ನದಿ ಪಾತ್ರದಲ್ಲಿ ವಿಪರೀತ ಮಳೆ, ಹೀಗಾಗಿ ಕೆಆರ್ಎಸ್ ಡ್ಯಾಂನಿಂದ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಡ್ಯಾಂನಿಂದ 91,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಎದುರಾಗ್ತಾ ಇದೆ. ವೆಲ್ಲೆಸ್ಲಿ ಸೇತುವೆ ಮೇಲೆ ಜನರ ಸಂಚಾರಕ್ಕೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಸುಮಾರು 221 ವರ್ಷದ ಹಳೆಯದಾದಂಥ ವೆಲ್ಲೆಸ್ಲಿ ಸೇತುವೆ, ಇಂದಿಗೂ ಈ ರಸ್ತೆಯನ್ನು ಅವಲಂಬಿಸಿದ್ದಾರೆ ಸ್ಥಳೀಯರು. ಕಾವೇರಿ ನದಿ ಪಾತ್ರದಲ್ಲಿ ದೇಗುಲಗಳು ಕೂಡ ಮುಳುಗಡೆ ಆಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ಬನ್ನಿ ನೋಡೋಣ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಮತ್ತೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಸದ್ಯ KRS ಡ್ಯಾಂನಿಂದ 91,000 ಕ್ಯೂಸೆಸ್ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸದ್ಯ ನಾನಿರುವಂಥದ್ದು ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ. ಈ ಒಂದು ಸೇತುವೆ ಬರೋಬ್ಬರಿ 221 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಈ ಹಿಂದೆ ಮೈಸೂರು ಬೆಂಗಳೂರು ಮಾರ್ಗವಾಗಿ ಇದೇ ಒಂದು ಸೇತುವೆ ಮೇಲೆ ಸಂಚಾರವನ್ನು ಮಾಡ್ತಾ ಇತ್ತು. ಅದೇ ರೀತಿ ಹೊಸ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಏನು ಹೆದ್ದಾರಿಯಲ್ಲಿ ಇಲ್ಲಿ ಬದಲಾಗಿದೆ. ಆದರೆ ಇಂದಿಗೂ ಕೂಡ ಇಲ್ಲಿನ ಸ್ಥಳೀಯರು ಇದೇ ಸೇತುವೆ ಮೇಲೆ ಸಂಚಾರವನ್ನು ಮಾಡುವಂಥದ್ದು. ಆದರೆ ಸದ್ಯ ಇದೀಗ ಈ ಒಂದು ಸೇತುವೆಯು ಕೂಡ ಮುಳುಗಡೆಯಾಗುವ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಅಂದರೆ KRS ಅಣೆಕಟ್ಟೆಯಿಂದ 91,000 ಕ್ಯೂಸೆಸ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಭಾಳಷ್ಟು ರಭಸವಾಗಿ ಹರಿತಾ ಇದೆ. ಇನ್ನೇನು ಜಾಸ್ತಿ ಆದರೆ ಇದೇ ರೀತಿ ಮಳೆ ಮುಂದುವರೆದು KRS ಡ್ಯಾಂನಿಂದ ನೀರಿನ ಮಟ್ಟ ಹೊರಹರಿವು ಮತ್ತಷ್ಟು ಹೆಚ್ಚಾದರೆ ಈ ಒಂದು ಸೇತುವೆಯು ಕೂಡ ಸಂಪೂರ್ಣ ಮುಳುಗಡೆ ಆಗಲಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಈ ಒಂದು ಸೇತುವೆ ಮೇಲೆ ಜನರ ಸಂಚಾರವನ್ನು ನಿರ್ಬಂಧವನ್ನು ಮಾಡಿರುವಂಥದ್ದು. ಅಂದರೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡನ್ನು ಅಳವಡಿಸಿ ಯಾರು ಕೂಡ ಓಡಾಟವನ್ನು ನಡೆಸದಂತೆ ಸದ್ಯ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಮತ್ತೊಂದು ಕಡೆ ಶಾಂತ ರೀತಿಯಲ್ಲೂ ಕೂಡ ಕಾವೇರಿ ಹರಿತಾ ಇರುವಂಥದ್ದು. ಅಂದರೆ ಭಾಳಷ್ಟು ವಿಶಾಲವಾಗಿ ಮೈದುಂಬಿ ಕಾವೇರಿ ಹರಿತಾ ಇದ್ದಾಳೆ. ಆ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನೋಡ್ತಾ ಇದ್ದೀರಿ ಯಾವ ಮಟ್ಟಿಗೆ ಕಾವೇರಿ ಹರಿತಾ ಇದ್ದಾಳೆ ಅಂತ. ಅಂದರೆ ಕಳೆದ ವರ್ಷ ಇದೇ ರೀತಿ ಮಳೆ ಆಗಿತ್ತು. ಅದರ ಜೊತೆಗೆ ಈ ಬಾರಿಯೂ ಕೂಡ ಭಾಳಷ್ಟು ಮುಂಚೆಯೇ ಮುಂಗಾರು ಮಳೆ ಪ್ರಾರಂಭ ಆಗಿರುವಂಥದ್ದು. ಜೂನ್ನಲ್ಲೇ ಡ್ಯಾಮ್ ಭರ್ತಿ ಆಗಿತ್ತು. ಆ ನಿಟ್ಟಿನಲ್ಲಿ ಡ್ಯಾಮ್ಗೆ ಎಷ್ಟರ ಮಟ್ಟಿಗೆ ಒಳಹರಿವು ಬರ್ತಾ ಇದೆ ಅಷ್ಟೇ ಪ್ರಮಾಣದಲ್ಲಿ ಇದೀಗ ನೀರನ್ನು ಹೊರಬಿಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನಗಳು ಮತ್ತು ಜಮೀನುಗಳು ಮುಳುಗಡೆ ಆಗುವಂತಹ ದೃಶ್ಯಗಳು ಕೂಡ ಕಂಡುಬರ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ದೇವಸ್ಥಾನಗಳು, ಅಂದರೆ ಶ್ರೀರಂಗಪಟ್ಟಣದಲ್ಲಿ ನದಿ ಪಾತ್ರದಲ್ಲಿ ಭಾಳಷ್ಟು ದೇಗುಲಗಳು ಇದೆ, ಅವೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಅಲ್ಲಿ ಗಣಪತಿ ದೇಗುಲವೂ ಕೂಡ ಮುಳುಗಡೆ ಆಗಿದೆ. ಅಲ್ಲಿ ಜಲದಿಗ್ಬಂಧನ ದೇವರಿಗೆ ಏರ್ಪಟ್ಟಿದೆ. ಆ ನಿಟ್ಟಿನಲ್ಲಿ ಭಕ್ತರು ಆ ಒಂದು ದೇಗುಲಕ್ಕೆ ಹೋಗಲು ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಏನು ನದಿ ಪಕ್ಕದಲ್ಲೇ ಇರುವಂತಹ ಜಮೀನುಗಳಾಗಿರ್ಬೋದು, ಬೆಳೆಗಳಾಗಿರ್ಬೋದು ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ಇನ್ನು ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಆತಂಕ ಶುರುವಾಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಈ ಒಂದು ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತೆ. ಅದೇ ನಿಟ್ಟಿನಲ್ಲಿ ಹೊರಹರಿವು ಏನು ಡ್ಯಾಮ್ನಿಂದ ಬಿಡುವಂತಹ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಅವಾಂತರಗಳು ಕೂಡ ಸೃಷ್ಟಿಯಾಗುವಂತಹ ಆತಂಕ ಸದ್ಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಎದುರಾಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ.